ನಮಸ್ಕಾರ ಕೆಸಿಎನ್ ನ್ಯೂಸ್ಗೆ ಸ್ವಾಗತ. ಮೊದಲಿಗೆ ನ್ಯೂಸ್ ಹೆಡ್ಲೈನ್ಸ್. ಮತದಾನದ ಬಳಿಕ ಮ್ಯಾಂಡೇಟ್ ಅನ್ನು ಸ್ವಾಗತಿಸಿ ಮತದಾರರಿಗೆ ಸವಾಲೊಡ್ಡುವ ರೀತಿಯಲ್ಲಿ ನಡೆದರೆ ಹುಷಾರ್. ಎಡರಂಗ ಆ ರೀತಿ ನಡೆದುಕೊಂಡರೆ ಜಿಲ್ಲಾ ಪಂಚಾಯತ್ ಅಲ್ಲಿ ತಕ್ಕ ಬೆಲೆ ತೆರಬೇಕಾದೀತೆಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಅಡ್ವೊಕೇಟ್ ಕೆ ಶ್ರೀಕಾಂತ್ ಎಚ್ಚರಿಕೆ. ಕಾಂಜಂಗಾಡ್ ನಗರಸಭೆಗೆ ನಡೆದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಅಡ್ಡ ಮತದಾನಗೈದ ಲೀಗಿನ ಕೌನ್ಸಿಲರ್ಗಳಿಂದ ರಾಜೀನಾಮೆ ಪಡೆದ ಮುಸ್ಲಿಂ ಲೀಗಿನ ಮುನ್ಸಿಪಾಲಿಟಿ ಸಮಿತಿ. ಸಾಮಾಜಿಕ ಜಾಲತಾಣಗಳಲ್ಲಿ ಸ್ತ್ರೀಯರನ್ನು ಅವಮಾನಿಸುವ ಪ್ರಕ್ರಿಯೆ ಹೆಚ್ಚಾಗುತ್ತಿದೆ ಎಂದು ಆತಂಕ ವ್ಯಕ್ತಪಡಿಸಿದ ಮಹಿಳಾ ಆಯೋಗದ ಸದಸ್ಯೆ ಶಾಹಿದಾ ಕಮಾಲ್. ಕಾಸರಗೋಡಲ್ಲಿ ನಡೆಯಿತು ಮಹಿಳಾ ಆಯೋಗದ ಅದಾಲತ್. ಖಚಿತ ಮಾಹಿತಿಯ ಮೇರೆಗೆ ದಾಳಿ. ಆಟೋದಲ್ಲಿ ಸಾಗಿಸುತ್ತಿದ್ದ ವಿದೇಶಿ ಮದ್ಯ ವಶ. ಗಡಿ ಪ್ರದೇಶಗಳಲ್ಲಿ ಹೆಚ್ಚಾಗುತ್ತಿದೆ ಅಕ್ರಮ ಮದ್ಯ ಸಾಗಾಟ. ಸಂಧಾನ ಸಭೆಯಲ್ಲಿ ಮೂಡಿದ ಒಮ್ಮತ. ಕ್ವಾರೆ ಮಾಲೀಕರ ಹಾಗೂ ಕಾರ್ಮಿಕರ ಮುಷ್ಕರ ಹಿಂತೆಗೆತ. ಆಕಸ್ಮಿಕವಾಗಿ ಬೈಕಿಗೆ ಬೆಂಕಿ ಹತ್ತಿಕೊಂಡ ಪರಿಣಾಮ ಬೈಕಿನ ಪೆಟ್ರೋಲ್ ಟ್ಯಾಂಕ್ ಬೆಂಕಿಗಾಹುತಿ. ಮಂಜೇಶ್ವರದ ಮಜೀರ್ ಪಳ್ಳದಲ್ಲಿ ಕಳೆದ ದಿನ ನಡೆಯಿತು ದುರ್ಘಟನೆ. ವಾರ್ತೆಗಳು ವಿವರವಾಗಿ. ಚುನಾವಣೆಯ ಬಳಿಕ ಸ್ಥಳೀಯಾಡಳಿತ ಸಂಸ್ಥೆಗಳಲ್ಲಿ ಎಡರಂಗ ಬಿಜೆಪಿಗೆ ಅಧಿಕಾರ ಸಿಗದಂತೆ ಮಾಡಲು ಮತದಾರರಿಗೆ ಸವಾಲೊಡ್ಡುವ ರೀತಿಯ ನಡೆ ಕೈಗೊಂಡ್ರೆ ಕಾಸರಗೋಡು ಜಿಲ್ಲಾ ಪಂಚಾಯತ್ ತಿರುಗೇಟು ನೀಡುವುದಾಗಿ ಬಿಜೆಪಿ ಜಿಲ್ಲಾಧ್ಯಕ್ಷ ಅಡ್ವೊಕೇಟ್ ಕೆ ಶ್ರೀಕಾಂತ್ ಎಚ್ಚರಿಕೆ ನೀಡಿದ್ದಾರೆ. ಮತದಾರರು ನೀಡಿದ ಮ್ಯಾಂಡೇಟ್ ಅನ್ನು ಗೌರವಿಸಬೇಕು, ಇಲ್ಲದಿದ್ದಲ್ಲಿ ಎಡರಂಗ ತಕ್ಕ ಬೆಲೆ ತೆರಬೇಕಾದೀತೆಂದು ಅವರು ಹೇಳಿದ್ದಾರೆ. ಯಾರಿಗೂ ಬಹುಮತ ಸಿಗದ 9 ಪಂಚಾಯತುಗಳು ಕಾಸರಗೋಡು ಜಿಲ್ಲೆಯಲ್ಲಿದೆ. ಈ ಪೈಕಿ 5 ಕಡೆ ಆಡಳಿತವನ್ನು ಹಿಡಿಯಲಿರುವ ಲೆಕ್ಕಾಚಾರದಲ್ಲಿದೆ ಬಿಜೆಪಿ. ಕಾರಡ್ಕ, ಮೀಂಜ, ಪೈವಳಿಕೆ ಪಂಚಾಯತುಗಳಲ್ಲಿ ದೊಡ್ಡ ಪಕ್ಷವಾಗಿ ಬಿಜೆಪಿ ಹೊರಹೊಮ್ಮಿದೆ. ಆದರೆ ಇಲ್ಲೆಲ್ಲ ಬಿಜೆಪಿಯನ್ನು ಅಧಿಕಾರದಿಂದ ದೂರವಿಡಲು ಎಲ್ಡಿಎಫ್ ಹಾಗೂ ಯುಡಿಎಫ್ ಒಕ್ಕೂಟಗಳು ಒಗ್ಗಟ್ಟಾಗುವ ಆತಂಕವು ಬಿಜೆಪಿಗೆ ಇದೆ. ಈ ನಿಟ್ಟಿನಲ್ಲಿ ಬಿಜೆಪಿ ಪಕ್ಷದ നായಕರು ಎಚ್ಚರಿಕೆ ನೀಡಿ ಮುಂದೆ ಬಂದಿದ್ದಾರೆ. കാഞ്ഞങ്ങാട് കല്ലൂരാവിയിൽ CPM പ്രവർത്തകനെന്ന് CPM അവകാശവാദം ഉന്നയിക്കുന്ന SYSൻ്റെ ഒരു പ്രവർത്തകനെ മുസ്ലിം ലീഗുകാർ കൊന്ന സാഹചര്യത്തിൽ ആ രക്തസാക്ഷിത്വത്തെ ഓർത്തെങ്കിലും UDFിന് സപ്പോർട്ട് ചെയ്യുന്ന നിലപാടിൽ നിന്ന് LDF പിന്മാറണം. LDFിൻ്റെ പിന്തുണ തേടുന്ന അല്ലെങ്കിൽ പിന്തുണയോടെ കൂടിയിട്ട് അധികാരത്തിൽ വരുന്നത് UDFും ഒഴിവാക്കണം എന്നാണ് ഞങ്ങൾക്ക് പറയാനുള്ളത്. ಚುನಾವಣೆಯ ಬಳಿಕ ಮತದಾರರಿಗೆ ಸವಾಲೊಡ್ಡುವ ನಡೆ ಕೈಗೊಂಡ್ರೆ ಸಮಾನಾಂತರವಾದ ತಿರುಗೇಟನ್ನು ಜಿಲ್ಲಾ ಪಂಚಾಯತಲ್ಲಿ ನೀಡಲು ಪಕ್ಷ ಲೆಕ್ಕ ಹಾಕಿಕೊಂಡಿದೆ. അത്തരം ഒരു BJPയെ ദ്രോഹിക്കുന്ന നിലപാട് സ്വീകരിച്ചാൽ BJPക്കും ദ്രോഹിക്കാൻ കഴിയും എന്ന് ഞങ്ങളിപ്പോൾ ഓർമ്മിപ്പിക്കുകയാണ്. അത് സംബന്ധിച്ചുള്ള തീരുമാനങ്ങൾ BJP ആ സമയത്തെടുക്കും. ಕೇವಲ 1 ಸದಸ್ಯರ ಮುನ್ನಡೆಯೊಂದಿಗೆ ಎಡರಂಗ ಕಾಸರಗೋಡು ಜಿಲ್ಲಾ ಪಂಚಾಯತಲ್ಲಿ ಸೀಟು ಗಳಿಸಿಕೊಂಡಿದೆ. ಬಿಜೆಪಿಗೆ 2 ಸದಸ್ಯರ ಬಲವಿದೆ. ಕಳೆದ ಬಾರಿ ಸಮಾನಾಂತರವಾದ ಸ್ಥಿತಿ ಇದ್ದ ಸಂದರ್ಭದಲ್ಲಿ ಪೈವಳಿಕೆ, ಕಾರಡ್ಕ, ಹೆಣ್ಮಕಜೆ ಪಂಚಾಯತುಗಳಲ್ಲಿ LDF ಹಾಗೂ UDF ಬಣಗಳು ಒಗ್ಗಟ್ಟಾಗಿ ಬಿಜೆಪಿಯನ್ನು ದೂರವಿಟ್ಟಿತ್ತು. ಈ ಬಾರಿ ಇದು ಪುನರಾವರ್ತನೆಯಾದರೆ 15 ಸದಸ್ಯರ ಬಲವುಳ್ಳ ಜಿಲ್ಲಾ ಪಂಚಾಯತಲ್ಲಿ ಬಿಜೆಪಿಯ 2 ಸದಸ್ಯರ ಬಲದೊಂದಿಗೆ 5 ಪಂಚಾಯತುಗಳಲ್ಲಿ ಆಡಳಿತ ಹಿಡಿಯಲು ಬಿಜೆಪಿ ಲೆಕ್ಕಾಚಾರ ಹಾಕಿಕೊಂಡಿದೆ. ಬಿಜೆಪಿಯನ್ನು ಅಧಿಕಾರದಿಂದ ದೂರ ಮಾಡಲು SDPI, LDF, UDF ಒಗ್ಗಟ್ಟಾದರೆ ಅದನ್ನು ಒಪ್ಪಲು ಸಾಧ್ಯವಿಲ್ಲವೆಂದು ಪಕ್ಷದ ಜಿಲ್ಲಾಧ್ಯಕ್ಷ ಅಡ್ವೊಕೇಟ್ ಕೆ ಶ್ರೀಕಾಂತ್ ಸ್ಪಷ್ಟಪಡಿಸಿದ್ದಾರೆ. BJP ജനാധിപത്യത്തിൽ വിശ്വസിക്കുന്ന പാർട്ടിയാണ്. അതുകൊണ്ട് ജനാധിപത്യത്തിൽ ഭൂരിപക്ഷത്തിന് ഭരിക്കാൻ അവസരം കൊടുക്കണമെന്നാണ് BJP ആഗ്രഹിക്കുന്നത്. അത് ഗ്രാമപഞ്ചായത്തും ബ്ലോക്ക് പഞ്ചായത്തുകളിലും ജില്ലാ പഞ്ചായത്തുകളിലും ഒരുപോലെ LDFും UDFും ആ മര്യാദ കാണിക്കണമെന്നാണ് BJP ആവശ്യപ്പെടുന്നത്. പക്ഷേ BJPയെ അകറ്റി നിർത്താൻ വേണ്ടിയിട്ട് SDPIയെയും അതുപോലെ തന്നെ UDFും LDFും തമ്മിൽ യോജിക്കുന്നത് ಅಂಗೀಕರಿക്കാൻ ಸಾಧ್ಯವಲ್ಲ. ಬಿಜೆಪಿ ಕೌನ್ಸಿಲರ್ಗಳ ಮತ ಅಸಿಂಧುವಾದ ಬಗ್ಗೆ ಪಕ್ಷ ತನಿಖೆ ನಡೆಸುತ್ತದೆ. ಈ ಸಂಬಂಧ ಕೌನ್ಸಿಲರ್ಗಳಿಗೆ ವಿವರಣೆ ನೀಡಲು ಕೇಳಲಾಗಿದೆ ಎಂದು ಶ್ರೀಕಾಂತ್ ಹೇಳಿದರು. BJP കൗൺസിലർമാരുടെ വോട്ട് അസാധുവായതിനെ സംബന്ധിച്ചുള്ള കാര്യങ്ങൾ പാർട്ടി അന്വേഷിക്കും. ആ ബന്ധപ്പെട്ട കൗൺസിലർമാരോട് വിശദീകരണം തേടും. ಕಾಂಜಂಗಾಡು ನಗರಸಭೆಗೆ ನಡೆದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಎಡರಂಗಕ್ಕೆ ಅಡ್ಡ ಮತ ನೀಡಿದ ಕಾರಣಕ್ಕಾಗಿ ಲೀಗಿನಿಂದ ಚುನಾಯಿತರಾಗಿದ್ದ ಕೌನ್ಸಿಲರ್ಗಳ ರಾಜೀನಾಮೆಯನ್ನು ಪಡೆಯಲಾಗಿದೆ. ಈ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಕೊಲೆ ರಾಜಕೀಯದ ವಿರುದ್ಧದ ನಡೆ ಎಂಬ ವ್ಯಾಖ್ಯಾನವೂ ಬಂದಿತ್ತು. ಇದು ಕಾಂಜಂಗಾಡು ಮುಸ್ಲಿಂ ಲೀಗ್ ಮುನ್ಸಿಪಾಲಿಟಿ ಸಮಿತಿಯ ನಾಯಕರ ಕೆಂಗಣ್ಣಿಗೆ ಕಾರಣವಾಗಿ ರಾಜೀನಾಮೆಯಲ್ಲಿ ಪರ್ಯಾವಸಾನಗೊಂಡಿದೆ.
ಕಾಂಜಂಗಾಡು ಮುಸ್ಲಿಂ ಲೀಗ್ ಮುನ್ಸಿಪಾಲಿಟಿ ಸಮಿತಿ ಅಧ್ಯಕ್ಷ ಎನ್ ಎ ಖಾಲಿದ್ ಎಡರಂಗವನ್ನು ಬೆಂಬಲಿಸಿ ಮತ ಚಲಾಯಿಸಿದ 2 ಲೀಗ್ ಕೌನ್ಸಿಲರ್ಗಳ ಹಾಗೂ ಮತ ಅಸಿಂಧುಗೊಳಿಸಿದ ಕೌನ್ಸಿಲರ್ನ ರಾಜೀನಾಮೆಯನ್ನು ಪಡೆದಿದ್ದಾರೆ. ಲೀಗ್ ಕೌನ್ಸಿಲರ್ಗಳಾದ 1ನೇ ವಾರ್ಡಿನ CH ಸುಬೈದಾ, 27ನೇ ವಾರ್ಡಿನ ಹಸೀನಾ ರಸಾಕ್, 4ನೇ ವಾರ್ಡಿನ ಕೌನ್ಸಿಲರ್ ಅಸ್ಮಾ ಮಾಂಗೂರ್ ಎಂಬವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲಾಗಿದೆ. കാഞ്ഞങ്ങാട് മുനിസിപ്പാലിറ്റിയിലെ 3 കൗൺസിലർമാർ, UDFിൻ്റെ മുസ്ലിം ലീഗിൻ്റെ 3 കൗൺസിലർമാർ, ഇടതുപക്ഷത്തിന് 2 കൗൺസിലർമാർ വോട്ട് ചെയ്യുകയും 1 വോട്ട് അസാധുകയും ചെയ്ത സംഭവത്തിൽ മുസ്ലിം ലീഗിൽ ഐക്യ ജനാധിപത്യത്തിന് ഏറെ പ്രയാസമുണ്ടാക്കിയ സംഭവമാണ്. അപ്പോൾ അതോടനുബന്ധിച്ച് 3 കൗൺസിലർമാരുടെ രാജി മുസ്ലിം ലീഗിൻ്റെ പാർലമെൻ്ററി പാർട്ടി നല്ലത് എഴുതി വാങ്ങുകയും അത് മുസ്ലിം ലീഗിൻ്റെ കാസർഗോഡ് ജില്ലാ കമ്മിറ്റിക്ക് അയക്കുകയും ചെയ്തിട്ടുണ്ട്. പ്രവർത്തകന്മാരെ സംബന്ധിച്ചിടത്തോളം നമ്മുടെ ഐക്യ ജനാധിപത്യ മുന്നണിക്ക് വോട്ട് ചെയ്ത ആളുകൾ വോട്ട് ചെയ്ത് വിജയിച്ച് നമ്മുടെ സ്ഥാനാർത്ഥിക്കായത് മുസ്ലിം ലീഗിൻ്റെ UDFിൻ്റെ സ്ഥാനാർത്ഥിക്ക് വോട്ട് ചെയ്യാത്ത പ്രയാസം പ്രവർത്തകന്മാർക്കിടയിലുണ്ട്, അമർഷവുമുണ്ട്. സ്വാഭാവികമായും ഇപ്പോൾ നമ്മൾ അവരുടെ നിൽക്കുന്ന എക്സ്പ്ലനേഷൻ എന്ന് പറയുന്നത് 2 ആളുകൾ അവർ കോളം മാറി വോട്ട് ചെയ്തെന്നും ഒരാൾ ടിക്ക് എല്ലാം ഇടേണ്ടത് തെറ്റിപ്പോയിട്ട് ഇട്ടതാണെന്നാണ് പറഞ്ഞിരിക്കുന്നത്. അപ്പോൾ അവരുടെ അവർ പറഞ്ഞ കാര്യങ്ങൾ നമുക്ക് സ്വീകരിക്കാൻ കഴിയാത്തത് കൊണ്ടാണ് രാജി നമ്മൾ എഴുതി വാങ്ങിച്ചിരിക്കുന്നത്. ಕಾಂಜಂಗಾಡು ನಗರಸಭೆಯ ಚೇರ್ಪರ್ಸನ್ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ LDFಗೆ ಅನುಕೂಲವಾಗಿ ಮತ ಚಲಾಯಿಸಿದ್ದಕ್ಕೆ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ಸುದ್ದಿ ಮಾಡಿತ್ತು. ಕೊಲೆ ರಾಜಕೀಯದ ವಿರುದ್ಧವಿರುವ ನೀತಿ ಎಂಬ ರೀತಿಯಲ್ಲಿಯವರೆಗೆ ವ್ಯಾಖ್ಯಾನ ನಡೆದಿತ್ತು. ಇದು ಲೀಗ್ ಮುನ್ಸಿಪಲ್ ಸಮಿತಿಯ ಮುಂದಾಳತ್ವವನ್ನು ಆಕ್ರೋಶಗೊಳಿಸಲು ಕಾರಣವಾಗಿತ್ತು. ಕಾಂಜಂಗಾಡು ನಗರಸಭೆಯ 43 ಸದಸ್ಯರ ಬಲದಲ್ಲಿ LDFನ ಚೇರ್ಪರ್ಸನ್ ಅಧ್ಯಕ್ಷರಿಗೆ 26 ಮತಗಳು ಲಭಿಸಿದ್ದವು. 24 ಎಡರಂಗದ ನಿಜವಾದ ಬಲ. LDFಗೆ 3 ಸ್ವತಂತ್ರರ ಸಹಿತ 24 ಕೌನ್ಸಿಲರ್ಗಳಿದ್ದಾರೆ. UDF 13 ಸದಸ್ಯರ ಬಲವನ್ನು ಹೊಂದಿದ್ದರೆ BJP 6 ಕೌನ್ಸಿಲರ್ ಸದಸ್ಯರ ಬಲವನ್ನು ಹೊಂದಿದೆ. BJP ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ M ಬಲರಾಜ್ ಸಹಿತ 3 ಸದಸ್ಯರ ಮತಗಳು ಅಸಿಂಧುವಾಗಿದ್ದವು. ನ್ಯೂಸ್ ಬ್ಯೂರೋ ಕಾಸರಗೋಡು. ಇತ್ತೀಚೆಗೆ ಯೂಟ್ಯೂಬ್ ಸಹಿತವಿರುವ ಸಾಮಾಜಿಕ ಜಾಲತಾಣಗಳ ಮೂಲಕ ಸ್ತ್ರೀಯರನ್ನು ಅವಮಾನಿಸುವ ಪ್ರಕ್ರಿಯೆ ಹೆಚ್ಚಾಗಿ ನಡೆಯುತ್ತಿದೆ. ಇಂತಹ ಚಟುವಟಿಕೆಗಳನ್ನು ಒಪ್ಪಲು ಸಾಧ್ಯವಿಲ್ಲವೆಂದು ಮಹಿಳಾ ಆಯೋಗದ ಸದಸ್ಯೆ ಶಾಹಿದಾ ಕಮಾಲ್ ಹೇಳಿದರು. ಕಾಸರಗೋಡು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಮಹಿಳಾ ಆಯೋಗದ ಅದಾಲತ್ನ ಬಳಿಕ ಸುದ್ದಿಗಾರರ ಜೊತೆ ಅವರು ಮಾತನಾಡುತ್ತಿದ್ದರು. ಈ ಅದಾಲತಿನ 2ನೇ ದಿನ 37 ಅರ್ಜಿಗಳನ್ನು ಸ್ವೀಕರಿಸಿದ್ದು, ಈ ಪೈಕಿ 15 ಅರ್ಜಿಗಳಿಗೆ ತೀರ್ಪು ಕಲ್ಪಿಸಲಾಗಿದೆ. 5 ಅರ್ಜಿಗಳಲ್ಲಿ ವಿವಿಧ ಸೆಕ್ಷನ್ಗಳಾಗಿ ಮಾಹಿತಿ ಕೋರಲಾಗಿದೆ. ಉಳಿದ 17 ಅರ್ಜಿಗಳನ್ನು ಮುಂದಿನ ದಿನಕ್ಕಾಗಿ ಕಾಯ್ದುಕೊಳ್ಳಲಾಗಿದೆ. ಕೋವಿಡ್ ಮಾನದಂಡಗಳನ್ನು ಪಾಲಿಸಿ ಅದಾಲತ್ ನಡೆಸಲಾಯಿತು. ಸ್ತ್ರೀಯರ ವಿರುದ್ಧವಾದ ದೌರ್ಜನ್ಯವನ್ನು ತಡೆಯಲು ಸೈಬರ್ ಕಾನೂನುಗಳನ್ನು ಕಠಿಣಗೊಳಿಸಬೇಕು. ಕಾಲಕ್ಕನುಗುಣವಾದ ಬದಲಾವಣೆ ಇದರಲ್ಲಿ ಅಗತ್ಯವಿದೆ. ಸಾಮಾಜಿಕ ಜಾಲತಾಣಗಳ ಮೂಲಕ ಸಮಾಜದ ಮುಂದೆ ಕೆಟ್ಟದಾಗಿ ಚಿತ್ರೀಕರಿಸಿ ಅವರನ್ನು ಮಾನಸಿಕವಾಗಿ ಭೇಟಿಯಾಡುವ ವಿಕೃತ ಮನಸ್ಸು ಈ ಕುಕೃತ್ಯಗಳ ಹಿಂದಿದೆ ಎಂದು ಅವರು ಹೇಳಿದರು. സൈബർ ആക്രമണങ്ങളായാലും അല്ലെങ്കിൽ ഈ പറയുന്ന യൂട്യൂബർ 72 പേരാണ് ഒരു യൂട്യൂബർക്കെതിരെ പരാതി തന്നിരിക്കുന്നത്. കന്യാസ്ത്രീകളായിട്ടുള്ള 72 പേര് ഒരുമിച്ച് പരാതി തന്നിരിക്കുകയാണ്. അപ്പം ഏത് മേഖലയിൽ പ്രവർത്തിക്കുന്നവരായാലും ഇത്തരത്തിൽ നിരന്തരമായ ഈ പറയപ്പെടുന്ന സൈബർ ആക്രമണങ്ങൾക്ക് വിധേയമായിക്കൊണ്ടിരിക്കുക. അതുകൊണ്ട് നമുക്ക് ആ പറയപ്പെടുന്ന പോലീസ് ആക്ടിൽ 118A വകുപ്പിനകത്ത് ഏതെങ്കിലും പോരായ്മകളുണ്ടെങ്കിൽ അത് നമുക്ക് ചർച്ച ചെയ്ത് നിയമവിദഗ്ധരുമായി ആലോചിച്ച് എല്ലാവരുമായിട്ട്, നിയമവിദഗ്ധർ മാത്രമല്ല സമൂഹത്തിൻ്റെ എല്ലാ മേഖലയിലുമുള്ളവരുമായിട്ട് നമുക്ക് കൂടിയാലോചിച്ച് അതിനകത്ത് പോരായ്മയുണ്ടെങ്കിൽ ആ പോരായ്മ പരിഹരിച്ച് അത്തരം പുതിയ വകുപ്പുകൾ കൊണ്ടുവരണം, അല്ലെങ്കിൽ നിയമങ്ങൾ കൊണ്ടുവരണം എന്നുള്ളത് തന്നെയാണ്. എങ്കിൽ മാത്രമേ നമുക്ക് അഭയ കേസുവിധി സ്വാഗതാർഹമാണ്. ಅಭಯ ಪ್ರಕರಣದ ತೀರ್ಪು ಸ್ವಾಗತಾರ್ಹ. ಧಾರ್ಮಿಕ ಸಂಸ್ಥೆಗಳಲ್ಲಿ ನಡೆಯುವ ಸ್ತ್ರೀ ವಿರುದ್ಧವಾದಂತಹ ಲೈಂಗಿಕ ಶೋಷಣೆಗಿರುವ ತಕ್ಕ ಪಾಠ ಈ ತೀರ್ಪು. ತಪ್ಪು ಮಾಡಿದವರು ಇಂದಲ್ಲದಿದ್ದರೆ ನಾಳೆಯಾದರೂ ಶಿಕ್ಷೆಗೊಳಗಾಗಬೇಕಾದೀತು ಎಂಬ ಸಂದೇಶ ಸಾರಲು ಈ ತೀರ್ಪಿಗೆ ಸಾಧ್ಯವಾಗಿದೆ ಎಂದು ಶಾಹಿದಾ ಕಮಾಲ್ ತಿಳಿಸಿದರು. ಕಾಸರಗೋಡು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮಹಿಳಾ ಆಯೋಗದ ಅದಾಲತಿನ ಮೊದಲ ದಿನ 37 ದೂರಿನ ಅರ್ಜಿಗಳನ್ನು ಸ್ವೀಕರಿಸಲಾಯಿತು. ಈ ಪೈಕಿ 12ಕ್ಕೆ ಪರಿಹಾರ ಕಲ್ಪಿಸಲಾಗಿದೆ. 4 ದೂರುಗಳಲ್ಲಿ ವಿವಿಧ ಸೆಕ್ಷನ್ಗಳ ಮೂಲಕ ವರದಿ ಕೇಳಲಾಗಿದೆ. ಮಹಿಳಾ ಆಯೋಗದ ಸದಸ್ಯರಾದ ಶಾಹಿದಾ ಕಮಾಲ್, EM ರಾಧಾ, ಜಿಲ್ಲಾಧಿಕಾರಿ ಡಾಕ್ಟರ್ D ಸಜಿತ್ ಬಾಬು ಅವರ ಮುಂದಾಳತ್ವದಲ್ಲಿ ದೂರುದಾರರ ಆರೋಪಗಳಿಗೆ ಪರಿಹಾರ ನೀಡಲಾಯಿತು. ಕಾಸರಗೋಡು ಮಹಿಳಾ ಸೆಲ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ CA ಭಾನುಮತಿ, ಅಡ್ವೊಕೇಟ್ಗಳಾದ AP ಉಷಾ, ರೇಣುಕಾದೇವಿ, ಸೀನಿಯರ್ CPO P ಶೀಲಾ, CPO ಜಯಶ್ರೀ, ಕೌನ್ಸಿಲರ್ ರಮ್ಯಾ ಮೊದಲಾದವರು ಅದಾಲತ್ನ ಕಾನೂನು ಕ್ರಮಗಳನ್ನು ನಿಯಂತ್ರಿಸಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಖಚಿತ ಮಾಹಿತಿಯ ಮೇರೆಗೆ ನಡೆಸಿದ ಕಾರ್ಯಾಚರಣೆಯಲ್ಲಿ ಕಾಸರಗೋಡು ಅಬಕಾರಿ ಅಧಿಕಾರಿಗಳು ಆಟೋದಲ್ಲಿ ಸಾಗಿಸುತ್ತಿದ್ದ ವಿದೇಶಿ ಮದ್ಯ ವಶಪಡಿಸಿದ್ದಾರೆ.
ಕಾಸರಗೋಡಿನ ಗಡಿ ಪ್ರದೇಶದಲ್ಲಿ ಅಕ್ರಮ ಮದ್ಯ ಸಾಗಾಟ ನಡೆಯುತ್ತಿದೆ ಎಂಬ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ಕ್ರಮ ಕೈಗೊಳ್ಳಲಾಗಿದೆ. ರಹಸ್ಯ ಮಾಹಿತಿಯ ಮೇರೆಗೆ ಕಾಸರಗೋಡು ಅಬಕಾರಿ ಅಧಿಕಾರಿಗಳು ನಡೆಸಿದ ತಪಾಸಣೆಯಲ್ಲಿ ಆಟೋದಲ್ಲಿ ಸಾಗಿಸುತ್ತಿದ್ದ 51 ಲೀಟರ್ ವಿದೇಶಿ ಮದ್ಯವನ್ನು ವಶಪಡಿಸಲಾಗಿದೆ. 151 ಮಿಲ್ಲಿಯ 258 ಪ್ಯಾಕೆಟ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಬಂದೆಡ್ಕ ನಿವಾಸಿ ಎಂ ಪ್ರಶಾಂತ್ ಎಂಬಾತನನ್ನು ಅಧಿಕಾರಿಗಳು ಸೆರೆ ಹಿಡಿದಿದ್ದಾರೆ. ಪ್ರಕರಣ ದಾಖಲಿಸಿದ್ದು ಅಬಕಾರಿ ಅಧಿಕಾರಿಗಳು ತನಿಖೆ ಮುಂದುವರಿಸಿದ್ದಾರೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ಕ್ವಾರೆ ಮಾಲೀಕರು ಹಾಗೂ ಕಾರ್ಮಿಕರು ನಡೆಸುತ್ತಿದ್ದ ಕೆಲಸ ಸ್ಥಗಿತ ಮುಷ್ಕರವನ್ನು ಹಿಂಪಡೆಯಲಾಗಿದೆ. ಕಂದಾಯ ಅಧಿಕಾರಿಗಳು ಜನಪ್ರತಿನಿಧಿಗಳು ಕೂಡಿಕೊಂಡು ನಡೆಸಿದ ಸಂಧಾನ ಸಭೆಯಲ್ಲಿ ಕೆಲವು ಮಹತ್ವದ ನಿರ್ಣಯಗಳನ್ನು ಕೈಗೊಂಡು ಇದು ಒಮ್ಮತವಾದ ಹಿನ್ನೆಲೆಯಲ್ಲಿ ಈ ನಿರ್ಧಾರಕ್ಕೆ ಬರಲಾಗಿದೆ. ಕೆಂಗಲ್ಲು ತುಂಡರಿಸಲು ವಿತರಿಸಲು ಪಾಸ್ ಅನುಮತಿಸಬೇಕೆಂದು ಒತ್ತಾಯಿಸಿ ಕಾಸರಗೋಡು ಜಿಲ್ಲೆಯ ಕ್ವಾರೆ ಮಾಲೀಕರು ನಡೆಸುತ್ತಿದ್ದ ಮುಷ್ಕರವನ್ನು ಹಿಂಪಡೆಯಲಾಗಿದೆ. ಕೆಂಗಲ್ಲು ಹೇರಿ ಸಾಗಿಸುತ್ತಿದ್ದ ಲಾರಿಗಳನ್ನು ಕಂದಾಯ ಅಧಿಕಾರಿಗಳು ಹಿಡಿದ ಹಿನ್ನೆಲೆಯಲ್ಲಿ ಉಂಟಾದ ತರ್ಕವು ಮುಷ್ಕರಕ್ಕೆ ಎಡೆ ಮಾಡಿಕೊಟ್ಟಿತ್ತು. ಜಿಲ್ಲಾ ಮಟ್ಟದಲ್ಲಿ ಕೆಂಗಲ್ಲು ಸಾಗಿಸಲು ಅನುಮತಿ ನೀಡಬೇಕು, ವಾಹನವನ್ನು ಹಿಡಿಯುವುದನ್ನು ಕೊನೆಗೊಳಿಸಬೇಕು ಮೊದಲಾದ ಬೇಡಿಕೆ ಮುಂದಿರಿಸಿ ಮುಷ್ಕರ ನಡೆಸಲಾಗಿತ್ತು. ಕೆಂಗಲ್ಲು ವಲಯದ ಸಮಸ್ಯೆಗಳನ್ನು ಪರಿಹರಿಸಲು ಕರ್ನಾಟಕದ ಮಾದರಿಯಲ್ಲಿ ಕಾನೂನು ರೂಪಿಸಲು ಸರ್ಕಾರದ ಜತೆ ಸಂಪರ್ಕಿಸಲಾಗುವುದು ಹಾಗೂ ಜಿಲ್ಲೆಯಲ್ಲಿ ಇದುವರೆಗೂ ಕೆಂಗಲ್ಲು ಹೇರಿಕೊಂಡು ಹೋಗುವ ಸಂದರ್ಭದಲ್ಲಿ ಹಿಡಿದ ವಾಹನಗಳನ್ನು ದಂಡ ತೆಗೆದು ಬಿಟ್ಟು ಕಳುಹಿಸಲಾಗುವುದು. ಕೆಂಗಲ್ಲು ಪರವಾನಗಿಗೆ ಸಂಬಂಧಿಸಿದಂತೆ ಇರುವ ಸಮಸ್ಯೆಗಳಲ್ಲಿ ಸರ್ಕಾರದ ಜತೆ ಸಂಪರ್ಕಿಸಿ ಪರಿಹಾರ ಕಾಣಲು ಯತ್ನಿಸುವುದಾಗಿ ಮೊದಲಾದ ನಿರ್ಣಯವನ್ನು ಸಂಧಾನ ಸಭೆಯಲ್ಲಿ ಮಾಡಲಾಯಿತು. ಇವುಗಳನ್ನು ಕ್ವಾರೆ ಮಾಲೀಕರು ಹಾಗೂ ಕಾರ್ಮಿಕರು ಸಹ ಅಂಗೀಕರಿಸಿದ್ದಾರೆ. ಇದರನ್ವಯ ಮುಷ್ಕರ ಹಿಂಪಡೆಯಲು ತೀರ್ಮಾನ ಕೈಗೊಳ್ಳಲಾಯಿತು. ಸಂಧಾನ ಸಭೆಯಲ್ಲಿ ಶಾಸಕ ಎನ್ ನೆಲ್ಲಿಕುನ್ನು, ಸಿಪಿಎಂ ಜಿಲ್ಲಾ ಕಾರ್ಯದರ್ಶಿ ಎಂಬಿ ಬಾಲಕೃಷ್ಣ, ಕಾಸರಗೋಡು ವಲಯ ಕಾರ್ಯದರ್ಶಿ ಕೆ ಮೊಹಮ್ಮದ್ ಹನೀಫಾ, ಕೆಂಗಲ್ಲು ವಲಯದ ಮಾಲೀಕರ ಹಾಗೂ ಕಾರ್ಮಿಕರ ನಾಯಕರಾದ ನಾರಾಯಣ ಕೊಳತ್ತೂರ್, ರಾಘವನ್ ಬೆಳುತ್ತೋಳಿ, ವಿನೋದ್ ಕುಮಾರ್, ಹುಸೇನ್ ಬೇರ್ಕಾ, ಸುಕುಮಾರ್ ನಾಯರ್ ಮೊದಲಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಳೆದ ದಿನ ಮಂಜೇಶ್ವರದ ಮಜೀರ್ಪಳ್ಳ ಬೇಕರಿ ಜಂಕ್ಷನ್ ಬಳಿ ಬೈಕ್ ಒಂದು ಅಚಾನಕ್ಕಾಗಿ ಹೊತ್ತಿ ಉರಿದಿದೆ. ತಕ್ಷಣ ಊರವರು ಬೆಂಕಿ ನಂದಿಸಿದರಾದರೂ ಪೆಟ್ರೋಲ್ ಟ್ಯಾಂಕ್ ಉರಿದು ನಾಶವಾಗಿದೆ. ಶಾರ್ಟ್ ಸರ್ಕ್ಯೂಟ್ ಕಾರಣವಾಗಿರಬಹುದೆಂಬ ಶಂಕೆ ವ್ಯಕ್ತವಾಗಿದೆ. ಕಳೆದ ದಿನ ಸಂಜೆ ಮಂಜೇಶ್ವರದ ಮಜೀರ್ಪಳ್ಳ ಬೇಕರಿ ಜಂಕ್ಷನ್ ನಿವಾಸಿ ಭರತ್ ಎಂಬಾತ ತನ್ನ NS ಪಲ್ಸರ್ ಬೈಕಲ್ಲಿ ಪೇಟೆಯಲ್ಲಿ ಸಂಚರಿಸುತ್ತಿದ್ದಾಗ ಅಚಾನಕ್ಕಾಗಿ ಬೆಂಕಿ ಹತ್ತಿಕೊಂಡಿದೆ. ತಕ್ಷಣ ಹೌಹಾರಿದ ಭರತ್ ಬೈಕಿನಿಂದ ಜಿಗಿದಿದ್ದಾನೆ. ಈ ಮೂಲಕ ಆತ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಭರತ್ ಅಂಗಡಿಗೆ ಸಾಮಗ್ರಿ ಖರೀದಿಸಲು ಆಗಮಿಸಿದ್ದು ಈ ವೇಳೆ ಘಟನೆ ನಡೆದಿದೆ. ತಕ್ಷಣ ಊರವರು ಹಲವು ರೀತಿಯಲ್ಲಿ ಬೆಂಕಿ ಆರಿಸಲು ಯತ್ನಿಸಿದರಾದರೂ ಬೈಕಿನ ಪೆಟ್ರೋಲ್ ಟ್ಯಾಂಕ್ ಉರಿದು ನಾಶಗೊಂಡಿದೆ. ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಬೆಂಕಿ ಈ ರೀತಿ ಹತ್ತಿಕೊಂಡಿರಬಹುದೆಂಬ ಸಂಶಯ ವ್ಯಕ್ತವಾಗಿದೆ. ಅಬ್ದುಲ್ ರಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕೇಂದ್ರ ಸರ್ಕಾರವು ಜಾರಿಗೆ ತಂದಿರುವ ಕೃಷಿ ತಿದ್ದುಪಡಿ ಮಸೂದೆಯನ್ನು ಖಂಡಿಸಿ ರೈತರು ನಡೆಸುತ್ತಿರುವ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿ ಯುವ ಕಾಂಗ್ರೆಸ್ನ ಮುಂದಾಳತ್ವದಲ್ಲಿ ಕಾಂಜಂಗಾಡಲ್ಲಿ ಪ್ರತಿಭಟನೆ ನಡೆಯಿತು. ಪೇಟೆಯಲ್ಲಿ ಇರತಕ್ಕಂತಹ ರಿಲಯನ್ಸ್ ಸಂಸ್ಥೆಯ ವಸ್ತ್ರ ಮಳಿಗೆಯಾಗಿರುವ ಟ್ರೆಂಡ್ಸ್ನ ಮುಂಭಾಗದಲ್ಲಿ ಕೃಷಿ ಉತ್ಪನ್ನಗಳನ್ನು ಇರಿಸಿ ಕಾರ್ಯಕರ್ತರು ಧರಣಿ ಸತ್ಯಾಗ್ರಹ ನಡೆಸಿದರು. ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಹೊಸ ಕೃಷಿ ತಿದ್ದುಪಡಿ ಮಸೂದೆಯನ್ನು ಖಂಡಿಸಿ ದೇಶವ್ಯಾಪಿ ರೈತಪರ ನಡೆಸುವ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿ ಯುವ ಕಾಂಗ್ರೆಸ್ನ ಮುಂದಾಳತ್ವದಲ್ಲಿ ಕಾಂಜಂಗಾಡಲ್ಲಿ ಪ್ರತಿಭಟನೆ ನಡೆಯಿತು. ರಿಲಯನ್ಸ್, ಅದಾನಿ ಗ್ರೂಪ್ಗಳಿಗೋಸ್ಕರ ರೈತಪರ ಕೃಷಿ ನೀತಿಯನ್ನು ಬುಡಮೇಲುಗೊಳಿಸಲು ಕೇಂದ್ರ ಸರ್ಕಾರ ಯತ್ನಿಸುತ್ತಿದೆ ಎಂದು ಯುವ ಕಾಂಗ್ರೆಸ್ ಈ ಸಂದರ್ಭದಲ್ಲಿ ಆರೋಪಿಸಿದೆ. ರಿಲಯನ್ಸ್ ಗ್ರೂಪ್ ಸಂಸ್ಥೆಯಾಗಿರುವ ಟ್ರೆಂಡ್ಸಿನ ವಸ್ತ್ರ ಮಳಿಗೆಯ ಮುಂಭಾಗದಲ್ಲಿ ರೈತರು ಕೃಷಿ ಉತ್ಪನ್ನಗಳೊಂದಿಗೆ ಕುಳಿತು ಧರಣಿ ಸತ್ಯಾಗ್ರಹ ನಡೆಸಿದರು. ಯುವ ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಇಸ್ಮಾಯಿಲ್ ಚಿತ್ತಾರಿ ಧರಣಿ ಸತ್ಯಾಗ್ರಹವನ್ನು ಉದ್ಘಾಟಿಸಿದರು. ಮಂಡಲಾಧ್ಯಕ್ಷ ಉಮೇಶ್ ಕಾಟಕುಳಂಗರ ಅಧ್ಯಕ್ಷತೆ ವಹಿಸಿದರು. ಮಂಡಲ ಉಪಾಧ್ಯಕ್ಷ ರಾಹುಲ್ ರಾಮ್ನಗರ್, ಸುದೀಶ್ ಬೆಳ್ಳಿಕೋತ್, ಮಣಿಕುಮಾರ್ ಮೂಲಕಂಡ, ಸುನೇಶ್, ಅನೂಪ್, ಕೆ ವಲ್ಸರಾಜ್ ಮೊದಲಾದವರು ಮಾತನಾಡಿದರು. ಹಿಂಸಾ ರಾಜಕೀಯ ಕೊನೆಗೊಳಿಸಬೇಕೆಂಬ ಘೋಷಣೆ ಮೊಳಗಿಸಿ ಎಸ್ಎಫ್ಐಯ ಕಾಂಜಂಗಾಡು ವಲಯ ಸಮಿತಿಯಿಂದ ಕಾಂಜಂಗಾಡು ಪೇಟೆಯಲ್ಲಿ ವಿದ್ಯಾರ್ಥಿ ಸೆಕ್ಯುಲರ್ ಎಂಬ ಹೆಸರಲ್ಲಿ ಮೆರವಣಿಗೆ ಹಮ್ಮಿಕೊಳ್ಳಲಾಯಿತು. ಧರ್ಮ ರಾಜಕೀಯ, ಹಿಂಸಾ ರಾಜಕೀಯಕ್ಕೆ ಅಂತ್ಯ ಹಾಡಬೇಕೆಂಬ ಘೋಷಣೆ ಮೊಳಗಿಸಿ ಎಸ್ಎಫ್ಐ ಕಾಂಜಂಗಾಡು ವಲಯ ಸಮಿತಿಯಿಂದ ಕಾಂಜಂಗಾಡು ಪೇಟೆಯಲ್ಲಿ ವಿದ್ಯಾರ್ಥಿ ಸೆಕ್ಯುಲರ್ ಎಂಬ ಹೆಸರಲ್ಲಿ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಯಿತು. ಎಸ್ಎಫ್ಐ ಮಾಜಿ ಕೇಂದ್ರ ಸಮಿತಿ ಸದಸ್ಯ ಕೆ സബീഷ് ഉദ്ഘാടന ಕಾರ್ಯ ನಿರ್ವಹಿಸಿ മാതനാടിದ್ರು. മാതൃകാപരമായിട്ടുള്ള പ്രവർത്തനങ്ങൾ സംഘടിപ്പിച്ച സഖാക്കളിൽ ഒരാളാണ് ഔഫ് അബ്ദുൾ റഹ്മാൻ. അതിന്റെ ഭാഗമായി തന്നെയാണ് ഔഫിനെ അവർ ലക്ഷ്യമിട്ടത്.
ആവശ്യം മാത്രമല്ല കല്ലൂരാവിയിലെയും അതുപോലെ തന്നെ തീരദേശ മേഖലയിലെയെല്ലാം മുസ്ലിം വിഭാഗത്തിൽപ്പെട്ട ഇടതുപക്ഷ സംഘടനക്ക് അനുകൂലമായി പ്രവർത്തിക്കുന്ന ആളുകളെയെല്ലാം വകവരുത്താൻ ആവശ്യമായിട്ടുള്ള ഇടപെടലാണ് അവർ നടത്തിക്കൊണ്ടിരിക്കുന്നത്. അവരുടെ തന്നെ പ്രധാനപ്പെട്ട നേതാക്കന്മാരെല്ലാം തന്നെ താഴേക്ക് കൊടുത്തിട്ടുള്ള നിർദ്ദേശമെന്ന് പറഞ്ഞാൽ മാപ്പിള സഖാക്കളെ വകവരുത്തണമെന്നുള്ളതാണ്. ವಲಯಾಧ್ಯಕ್ಷ ಕೆವಿ ಸುಜನ್ ದಾಸ್ ಅಧ್ಯಕ್ಷತೆ ವಹಿಸಿದ್ದರು. ಎಸ್ಎಫ್ಐ ರಾಜ್ಯ ಸಮಿತಿ ಸದಸ್ಯ ಕೆ ಜಯನಾರಾಯಣ, ಎಸ್ಎಫ್ಐ ಜಿಲ್ಲಾ ಸಮಿತಿ ಸದಸ್ಯ ಕೆ ರಾಹುಲ್ ರಾಜ್, ಕೆವಿ ಚೈತ್ರ ಮೊದಲಾದವರು ಮಾತನಾಡಿದರು. ವಲಯ ಕಾರ್ಯದರ್ಶಿ ಪಿಪಿ ಆದರ್ಶ್ ಸ್ವಾಗತ ಕಾರ್ಯ ನಿರ್ವಹಿಸಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ 136ನೇ ಸ್ಥಾಪಕ ದಿನದ ಅಂಗವಾಗಿ ಅಜಾನೂರು ಕಾಂಗ್ರೆಸ್ ಮಂಡಲ ಸಮಿತಿಯಿಂದ ಕಳೆದ ದಿನ ಸ್ಥಾಪಕ ದಿನದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಸ್ಥಳೀಯ ನಾಯಕರು ಸಹಿತ ಕಾರ್ಯಕರ್ತರು ಸಮಾರಂಭದಲ್ಲಿ ಭಾಗಿಯಾದರು. ಕೋವಿಡ್ ಮಾನದಂಡಗಳನ್ನು ಪಾಲಿಸಿ ಕಾರ್ಯಕ್ರಮ ನಡೆಸಲಾಯಿತು. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿನ 136ನೇ ಸ್ಥಾಪಕ ದಿನದ ಅಂಗವಾಗಿ ಕಳೆದ ದಿನ ಜಿಲ್ಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳು ವಿವಿಧೆಡೆ ನಡೆಯಿತು. ಅಜಾನೂರು ಕಾಂಗ್ರೆಸ್ ಮಂಡಲ ಸಮಿತಿಯ ಮುಂದಾಳತ್ವದಲ್ಲಿ ನಡೆದ ಕಾರ್ಯಕ್ರಮವನ್ನು ಡಿಸಿಸಿ ಪ್ರಧಾನ ಕಾರ್ಯದರ್ಶಿ ಪಿ.ವಿ. ಸುರೇಶ್ ಉದ್ಘಾಟಿಸಿದರು. ಶೂನ್ಯದಿಂದ ಒಂದು ರಾಷ್ಟ್ರವನ್ನು ಮೇಲೆತ್ತಲು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಆಡಳಿತ ಪ್ರಾಮುಖ್ಯತೆ ವಹಿಸಿದ್ದವು ಎಂದು ಈ ಸಂದರ್ಭದಲ್ಲಿ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಮಂಡಲಾಧ್ಯಕ್ಷ ಸತೀಶ್ ಪರಕಾಟಿಲ್ ಅಧ್ಯಕ್ಷತೆ ವಹಿಸಿದರು. ಎಕ್ಕಾಲ್ ನಾರಾಯಣ, ಶ್ರೀನಿವಾಸ್ ಮಡಿಯನ್, ಇಸ್ಮಾಯಿಲ್ ಚಿತ್ತಾರಿ, ಉಮೇಶ್ ಕಾಟುಕುಳಂಗರ, ಸಿಂಧು ಬಾಬು, ಮೋಹನ್, ಅನೀಶ್, ಬಾಲಕೃಷ್ಣ ಮಾಸ್ಟರ್, ಬಾಲಕೃಷ್ಣ, ಪವಿತ್ರ ಮೊದಲಾದವರು ಮಾತನಾಡಿದರು. ಸಭಾ ಕಾರ್ಯಕ್ರಮದ ಬಳಿಕ ಸಿಹಿ ತಿಂಡಿಗಳ ವಿತರಣೆಯೂ ನಡೆಯಿತು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೊನೆಗೆ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಮತದಾನದ ಬಳಿಕ ಮ್ಯಾಂಡೇಟ್ ಅನ್ನು ಸ್ವಾಗತಿಸಿ ಮತದಾರರಿಗೆ ಸವಾಲೊಡ್ಡುವ ರೀತಿಯಲ್ಲಿ ನಡೆದರೆ ಹುಷಾರ್. ಎಡರಂಗ ಆ ರೀತಿ ನಡೆದುಕೊಂಡರೆ ಜಿಲ್ಲಾ ಪಂಚಾಯತ್ ಅಲ್ಲಿ ತಕ್ಕ ಬೆಲೆ ತೆರಬೇಕಾದೀತೆಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಅಡ್ವೊಕೇಟ್ ಕೆ ಶ್ರೀಕಾಂತ್ ಎಚ್ಚರಿಕೆ. ಕಾಂಜಂಗಾಡ್ ನಗರಸಭೆಗೆ ನಡೆದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಅಡ್ಡ ಮತದಾನಗೈದ ಲೀಗಿನ ಕೌನ್ಸಿಲರ್ಗಳಿಂದ ರಾಜೀನಾಮೆ ಪಡೆದ ಮುಸ್ಲಿಂ ಲೀಗಿನ ಮುನ್ಸಿಪಾಲಿಟಿ ಸಮಿತಿ. ಸಾಮಾಜಿಕ ಜಾಲತಾಣಗಳಲ್ಲಿ ಸ್ತ್ರೀಯರನ್ನು ಅವಮಾನಿಸುವ ಪ್ರಕ್ರಿಯೆ ಹೆಚ್ಚಾಗುತ್ತಿದೆ ಎಂದು ಆತಂಕ ವ್ಯಕ್ತಪಡಿಸಿದ ಮಹಿಳಾ ಆಯೋಗದ ಸದಸ್ಯೆ ಶಾಹಿದಾ ಕಮಾಲ್. ಕಾಸರಗೋಡಲ್ಲಿ ನಡೆಯಿತು ಮಹಿಳಾ ಆಯೋಗದ ಅದಾಲತ್. ಖಚಿತ ಮಾಹಿತಿಯ ಮೇರೆಗೆ ದಾಳಿ, ಆಟೋದಲ್ಲಿ ಸಾಗಿಸುತ್ತಿದ್ದ ವಿದೇಶಿ ಮದ್ಯ ವಶ. ಗಡಿ ಪ್ರದೇಶಗಳಲ್ಲಿ ಹೆಚ್ಚಾಗುತ್ತಿದೆ ಅಕ್ರಮ ಮದ್ಯ ಸಾಗಾಟ. ಸಂಧಾನ ಸಭೆಯಲ್ಲಿ ಮೂಡಿದ ಒಮ್ಮತ, ಕ್ವಾರೆ ಮಾಲೀಕರ ಹಾಗೂ ಕಾರ್ಮಿಕರ ಮುಷ್ಕರ ಹಿಂತೆಗೆತ. ಆಕಸ್ಮಿಕವಾಗಿ ಬೈಕಿಗೆ ಬೆಂಕಿ ಹತ್ತಿಕೊಂಡ ಪರಿಣಾಮ ಬೈಕಿನ ಪೆಟ್ರೋಲ್ ಟ್ಯಾಂಕ್ ಬೆಂಕಿಗಾಹುತಿ. ಮಂಜೇಶ್ವರದ ಮಜೀರ್ಪಳ್ಳದಲ್ಲಿ ಕಳೆದ ದಿನ ನಡೆಯಿತು ದುರ್ಘಟನೆ. ನಿಮಗೋಸ್ಕರ ನೀವು ಬದುಕಿ, ನಿಮ್ಮ ತಂದೆ ತಾಯಿಗೋಸ್ಕರ ನೀವು ಬದುಕಿ. ಬೇರೆ ಯಾರೂ ಶಾಶ್ವತವಲ್ಲ. ನಿಮ್ಮ ಉಪಯೋಗ ಮುಗಿದ ಮೇಲೆ ಎಲ್ಲರೂ ನಿಮ್ಮನ್ನು ಬಿಟ್ಟು ಹೋಗುತ್ತಾರೆ. ಇದು ನಾಣ್ಣುಡಿ ಎಂದು ಹೇಳುತ್ತಾ ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.